ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಅದುವೇ ಒಕ್ಕಲಿಗ ನಾಯಕತ್ವ ಮತ್ತು ಮುಖ್ಯಮಂತ್ರಿಯ ಪಟ್ಟ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿರುವ ಒಂದು ಹೇಳಿಕೆ ಜೆಡಿಎಸ್ ಮತ್ತು ಬಿಜೆಪಿ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ? ಮುಂದೊಂದು ದಿನ ದೇವೇಗೌಡರ ಕುಟುಂಬವನ್ನ ಹೊರತುಪಡಿಸಿ ಯಾರಾದರೂ ಒಕ್ಕಲಿಗ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದು ನೇರವಾಗಿಯೇ ಸವಾಲು ಹಾಕಿದ್ದಾರೆ. ದೇವೇಗೌಡರ ಕುಟುಂಬವು ಸ್ವಜಾತಿ ನಾಯಕರನ್ನೇ ಬೆಳೆಯಲು ಬಿಡುವುದಿಲ್ಲ ಎಂದು ವಾಗ್ದಾಳಿ ನಡೆಸಿರುವ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ನಾಯಕರ ದಂಡನ್ನೇ ಹೆಸರಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಕೃಷ್ಣ ಬೈರೇಗೌಡವರೆಗೆ ಪಟ್ಟಿ ಮಾಡಿರುವ ಸಿಎಂ ಜೆಡಿಎಸ್ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿದೆ ಎಂದು ಟೀಕಿಸಿದ್ದಾರೆ. ಏನಿದು ಒಕ್ಕಲಿಗ ನಾಯಕತ್ವದ ಪಟ್ಟ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡುವುದರ ಸುಳಿವು ಇದೇನಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಜಾತಿ ಮತ್ತು ಅಧಿಕಾರದ ನಡುವಿನ ಸಂಬಂಧವು ಅತ್ಯಂತ ಸಂಕೀರ್ಣವೂ ಮತ್ತು ನಿರ್ಣಾಯಕವೂ ಆಗಿದೆ. 2026ರ ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿದ ಒಂದು ಹೇಳಿಕೆಯು ರಾಜ್ಯದ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನವನ್ನ ಉಂಟು ಮಾಡಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬವನ್ನ ಹೊರತುಪಡಿಸಿ ಮುಂದೊಂದು ದಿನ ಒಕ್ಕಲಿಗ ಸಮುದಾಯದ ಯಾರಾದರೂ ಮುಖ್ಯಮಂತ್ರಿಯಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದಲೇ ಸಾಧ್ಯ ಎಂದು ಸಿದ್ದರಾಮಯ್ಯ ಪ್ರತಿಪಾದಿಸಿದರು. ಈ ಹೇಳಿಕೆಯು ಕೇವಲ ಚುನಾವಣಾ ತಂತ್ರಗಾರಿಕೆಯ ಭಾಗವಾಗಿರದೆ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ಒಕ್ಕಲಿಗರ ರಾಜಕೀಯ ನಿಷ್ಠೆಯನ್ನ ಪುನರ್ ವ್ಯಾಖ್ಯಾನಿಸುವ ಮತ್ತು ಜೆಡಿಎಸ್ ಪಕ್ಷದ ಅಡಿಪಾಯವನ್ನ ಪ್ರಶ್ನಿಸುವ ಒಂದು ಸೈದ್ಧಾಂತಿಕ ಹರಿತವಾದ ದಾಳಿಯಾಗಿತ್ತು. ಸ್ನೇಹಿತರೆ, ಕರ್ನಾಟಕದ ಏಕೀಕರಣ ಪೂರ್ವ ಮತ್ತು ನಂತರದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವು ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನೇ ವಹಿಸಿದೆ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಚಂಗಲರಾಯ ರೆಡ್ಡಿಯವರಿಂದ ಹಿಡಿದು ಆಧುನಿಕ ಕರ್ನಾಟಕದ ನಿರ್ಮಾತೃಗಳಲ್ಲಿ ಒಬ್ಬರಾದ ಎಸ್.ಎಂ. ಕೃಷ್ಣ ಅವರವರೆಗೆ ಕಾಂಗ್ರೆಸ್ ಪಕ್ಷವು ಸಮುದಾಯದ ಹಲವಾರು ಧೀಮಂತ ನಾಯಕರನ್ನ ಬೆಳೆಸಿದೆ. ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯಲ್ಲಿ ಈ ಇತಿಹಾಸವನ್ನ ಉಲ್ಲೇಖಿಸುತ್ತಾ ಕಾಂಗ್ರೆಸ್ ಪಕ್ಷವು ಯಾವತ್ತೂ ಒಂದು ಕುಟುಂಬಕ್ಕೆ ಸೀಮಿತವಾಗಿರದೆ ಸಮುದಾಯದ ವಿವಿಧ ಭಾಗಗಳಿಂದ ಬಂದ ಪ್ರತಿಭಾವಂತರಿಗೆ ಅವಕಾಶವನ್ನ ನೀಡಿದೆ ಎಂದು ವಾದಿಸಿದರು. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ನಿರ್ಮಾಣದ ಮೂಲಕ ಸಮುದಾಯದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಕಡಿದಾಳ್ ಮಂಜಪ್ಪನವರಂತಹ ನಾಯಕರು ಸರಳತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ರು. ಈ ಎಲ್ಲಾ ನಾಯಕರು ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಚೌಕಟ್ಟಿನಲ್ಲಿ ಬೆಳೆದು ಬಂದವರು. 1990ರ ದಶಕದ ನಂತರ ಎಚ್.ಡಿ. ದೇವೇಗೌಡರ ಉದಯದೊಂದಿಗೆ ಒಕ್ಕಲಿಗ ಮತಬ್ಯಾಂಕ್ ಹೆಚ್ಚಾಗಿ ಜೆಡಿಎಸ್ ಕಡೆಗೆ ವಾಲಿತ್ತು. ಆದರೆ ಕಾಂಗ್ರೆಸ್ ಈಗ ಮತ್ತೆ ಆ ಮತಬ್ಯಾಂಕ್ ಅನ್ನ ತನ್ನತ್ತ ಸೆಳೆಯಲು ಯತ್ನಿಸ್ತಾ ಇದೆ. ಸಿದ್ದರಾಮಯ್ಯನವರ ತರ್ಕದ ಪ್ರಕಾರ ಜೆಡಿಎಸ್ ಪಕ್ಷವು ಈಗ ಕೇವಲ ಒಂದು ಕುಟುಂಬದ ಹಿತಾಸಕ್ತಿಯನ್ನ ಕಾಪಾಡುವ ಸಂಘಟನೆಯಾಗಿ ಬದಲಾಗಿದ್ದು ಅಲ್ಲಿ ಕುಟುಂಬದ ಸದಸ್ಯರನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಕ್ಕಲಿಗ ನಾಯಕನಿಗೆ ಬೆಳೆಯಲು ಅವಕಾಶವಿಲ್ಲದಂತಾಗಿದೆ. ಸ್ನೇಹಿತರೆ, ಸಿದ್ದರಾಮಯ್ಯನವರ ಈ ವಿವಾದಾತ್ಮಕ ಮತ್ತು ಚರ್ಚಾಸ್ಪದ ಹೇಳಿಕೆಯು ಆಕಸ್ಮಿಕವಾಗಿ ಬಂದದ್ದಲ್ಲ. 2026ರ ಫೆಬ್ರವರಿ 20ರಂದು ಸಾಮಾಜಿಕ ನ್ಯಾಯದ ದಿನದ ಅಂಗವಾಗಿ ಇವರು ಬರೆದ ಸಾಮಾಜಿಕ ನ್ಯಾಯ ನವಭಾರತದ ಅಡಿಪಾಯ ಎಂಬ ಲೇಖನವು ಈ ಚರ್ಚೆಗೆ ನಾಂದಿ ಹಾಡಿತು. ಈ ಲೇಖನದಲ್ಲಿ ಇವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಬಸವಣ್ಣನವರ ತತ್ವಗಳನ್ನು ಆಧರಿಸಿದ ಸಮಾನ ಸಮಾಜದ ಬಗ್ಗೆ ಮಾತನಾಡುತ್ತಾ ಅಧಿಕಾರದಲ್ಲಿರುವಾಗ ಮತ್ತು ಇಲ್ಲದಿರುವಾಗಲೂ ಇವರು ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಿರುವುದಾಗಿ ಘೋಷಿಸಿದರು. ಈ ಲೇಖನದ ಸಾರಾಂಶವು ಸಿದ್ದರಾಮಯ್ಯನವರನ್ನು ಒಬ್ಬ ಅಹಿಂದ ನಾಯಕನನ್ನಾಗಿ ಬಿಂಬಿಸುವುದರ ಜೊತೆಗೆ ಇವರು ತಮ್ಮ ಕುರುಬ ಸಮುದಾಯದ ಹಿನ್ನೆಲೆಯನ್ನ ರಾಜಕೀಯ ರಕ್ಷಣಾ ಕವಚವನ್ನಾಗಿ ಬಳಸಿಕೊಂಡ್ರು. ತಾವು ಒಬ್ಬ ಕುರಿ ಕಾಯುವ ಸಮುದಾಯದಿಂದ ಬಂದು 16 ಬಾರಿ ಬಜೆಟ್ ಮಂಡಿಸಿರುವುದನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮನ್ನ ಗುರಿಯಾಗಿಸುತ್ತಿದ್ದಾರೆ ಎಂದು ಇವರು ಭಾವನಾತ್ಮಕವಾಗಿ ನುಡಿದರು. ಈ ಹೇಳಿಕೆಗೆ ತಿರುಗೇಟು ನೀಡಿದ ಎಚ್.ಡಿ. ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಜಾತಿ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ ಎಂದು ಟೀಕಿಸಿದರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಒಕ್ಕಲಿಗ ನಾಯಕತ್ವದ ಬಗ್ಗೆ ತಮ್ಮ ಪ್ರಸಿದ್ಧವಾದ ಕಾಂಗ್ರೆಸ್ ಮಾತ್ರ ಒಕ್ಕಲಿಗರಿಗೆ ಪರ್ಯಾಯ ನಾಯಕತ್ವ ನೀಡಬಲ್ಲದು ಎಂಬ ಸಿದ್ಧಾಂತವನ್ನ ಇವರು ಮಂಡಿಸಿದರು. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ಟೀಕೆಯ ಮುಖ್ಯ ಗುರಿ ಜೆಡಿಎಸ್ ಪಕ್ಷದ ನಾಯಕತ್ವದ ರಚನೆಯಾಗಿತ್ತು. ಇವರು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರನ್ನ ಸ್ವಜಾತಿ ವಿರೋಧಿಗಳು ಮತ್ತು
ಕುಟುಂಬವಾದಿಗಳು ಎಂದು ಕರೆದರು. ಇವರ ಪ್ರಕಾರ ದೇವೇಗೌಡರ ಕುಟುಂಬವು ಒಕ್ಕಲಿಗ ಸಮುದಾಯವನ್ನು ಕೇವಲ ಮತ ಬ್ಯಾಂಕಿಗಾಗಿ ಬಳಸಿಕೊಳ್ತಾ ಇದೆಯೇ ಹೊರತು ಕುಟುಂಬದ ಹೊರಗಿನ ಯಾವುದೇ ಸಮರ್ಥ ಒಕ್ಕಲಿಗ ನಾಯಕನಿಗೆ ಅಲ್ಲಿ ಬೆಳೆಯಲು ಬಿಡ್ತಾನೆ ಇಲ್ಲ. ಇದನ್ನ ಸಾಬೀತುಪಡಿಸಲು ಸಿದ್ದರಾಮಯ್ಯನವರು ಜೆಡಿಎಸ್ ಅಥವಾ ಜನತಾ ಪರಿವಾರದಿಂದ ಹೊರಬಂದ 13 ಪ್ರಮುಖ ಒಕ್ಕಲಿಗ ನಾಯಕರ ಪಟ್ಟಿಯನ್ನ ನೀಡಿದ್ರು. ಈ ನಾಯಕರೆಲ್ಲರೂ ದೇವೇಗೌಡರ ನಾಯಕತ್ವದಲ್ಲಿ ಉಸಿರುಗಟ್ಟಿ ಅಥವಾ ಅನ್ಯಾಯಕ್ಕೊಳಗಾಗಿ ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳನ್ನ ಸೇರಿದ್ದಾರೆ ಎಂದು ಇವರು ಆರೋಪಿಸಿದರು. ಈ ಪಟ್ಟಿಯಲ್ಲಿ ಹಾಸನದ ಪುಟ್ಟಸ್ವಾಮಿ ಗೌಡ, ಎಸ್.ಎಂ. ಪುಟ್ಟೇಗೌಡ, ಮಂಡ್ಯದ ಕೆ.ಎನ್. ನಾಗೇಗೌಡ ಮತ್ತು ಬಲಿಷ್ಠ ನಾಯಕರಾದ ಬಿ.ಎಲ್. ಶಂಕರ್ ಹಾಗೂ ಎನ್. ಚಲುವರಾಯ ಸ್ವಾಮಿಯವರ ಹೆಸರುಗಳಿದ್ವು. ಸಿದ್ದರಾಮಯ್ಯನವರ ಈ ವಾದವು ಜೆಡಿಎಸ್ನ ಒಳಗೆ ಇರುವ ಅತೃಪ್ತ ನಾಯಕರಿಗೆ ಕಾಂಗ್ರೆಸ್ ಒಂದು ಸುರಕ್ಷಿತ ತಾಣ ಎಂಬ ಸಂದೇಶವನ್ನ ರವಾನಿಸುವ ಪ್ರಯತ್ನವಾಗಿತ್ತು. ಸ್ನೇಹಿತರೆ, ಸಿದ್ದರಾಮಯ್ಯನವರ ಈ ಹೇಳಿಕೆಯು ಕೇವಲ ಪ್ರತಿಪಕ್ಷಗಳ ವಿರುದ್ಧದ ದಾಳಿಯಷ್ಟೇ ಆಗಿರದೆ ಕಾಂಗ್ರೆಸ್ನೊಳಗಿನ ಆಂತರಿಕ ನಾಯಕತ್ವದ ಪೈಪೋಟಿಯನ್ನ ಸೂಚಿಸುತ್ತದೆ. ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದ್ದು ಇವರು ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬುವುದು ಗುಟ್ಟಾಗಿ ಉಳಿದಿಲ್ಲ. 2023ರ ಚುನಾವಣಾ ಜಯದ ನಂತರ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ ಎಂಬ ವದಂತಿಗಳು ನಿರಂತರವಾಗಿ ಹರಿದಾಡ್ತಾ ಇವೆ. ಸಿದ್ದರಾಮಯ್ಯನವರು ಮುಂದಿನ ಒಕ್ಕಲಿಗ ಮುಖ್ಯಮಂತ್ರಿ ಕಾಂಗ್ರೆಸ್ನಿಂದಲೇ ಆಗುತ್ತಾರೆ ಎಂದು ಹೇಳುವಾಗ ಇವರು ಕೇವಲ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಮಾತ್ರ ಹೇಳದೆ ಟಿ.ಬಿ. ಜಯಚಂದ್ರ, ಕಿಮ್ಮನೆ ರತ್ನಾಕರ್, ಎಂ. ಕೃಷ್ಣಪ್ಪ, ಕೃಷ್ಣ ಬೈರೇಗೌಡ ಮತ್ತು ಕೆ. ವೆಂಕಟೇಶ್ ಅವರಂತಹ ಇತರ ಒಕ್ಕಲಿಗ ನಾಯಕರ ಹೆಸರನ್ನ ಪ್ರಸ್ತಾಪಿಸಿದರು. ಇದು ರಾಜಕೀಯ ವಿಶ್ಲೇಷಕರ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರ ಒಬ್ಬರೇ ನಾಯಕತ್ವದ ಹಕ್ಕನ್ನು ದುರ್ಬಲಗೊಳಿಸುವ ಅಥವಾ ಸಮುದಾಯದ ನಾಯಕತ್ವವನ್ನು ಹಂಚುವ ತಂತ್ರಗಾರಿಕೆಯಾಗಿದೆ. ಇದರ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಲೇ ಕಾಂಗ್ರೆಸ್ ಪಕ್ಷವು ಒಕ್ಕಲಿಗರಿಗೆ ದೊಡ್ಡ ಮಟ್ಟದ ವೇದಿಕೆಯನ್ನ ನೀಡಿದೆ ಎಂದು ತೋರಿಸಿಕೊಟ್ಟು. ಇನ್ನು ಕರ್ನಾಟಕದ ರಾಜಕೀಯದಲ್ಲಿ ಮಠಗಳ ಪಾತ್ರ ಅತ್ಯಂತ ದೊಡ್ಡದು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಮತ್ತು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. 2024 ಮತ್ತು 2025ರಲ್ಲಿ ನಡೆದ ವಿವಿಧ ಸಭೆಗಳಲ್ಲಿ ಸ್ವಾಮೀಜಿಗಳು ಬಹಿರಂಗವಾಗಿಯೇ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಟುಕೊಡುವಂತೆ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ಮನವಿಯನ್ನ ಮಾಡಿಕೊಂಡ್ರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರ ಆಪ್ತ ಬಣ ಮತ್ತು ಅಹಿಂದ ಪರ ಸಂಘಟನೆಗಳು ಸಿದ್ದರಾಮಯ್ಯನವರು 5 ವರ್ಷಗಳ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರಬೇಕು ಎಂದು ಒತ್ತಾಯಿಸಿದ್ವು. ಈ ಸಂಘರ್ಷವು ರಾಜ್ಯದಲ್ಲಿ ಜಾತಿ ಆಧಾರಿತ ಧ್ರುವೀಕರಣಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ತಮ್ಮ ತಂದೆ 5 ವರ್ಷವನ್ನ ಪೂರ್ಣಗೊಳಿಸುತ್ತಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಕ್ಕಲಿಗ ನಾಯಕತ್ವದ ಬಗ್ಗೆ ನೀಡಿದ ಹೇಳಿಕೆಯು ಒಂದು ಕಡೆ ಸಮುದಾಯದ ಮಠಾಧೀಶರನ್ನ ಸಮಾಧಾನಪಡಿಸುವ ಮತ್ತು ಇನ್ನೊಂದು ಕಡೆ ಪಕ್ಷದ ಹೈಕಮಾಂಡ್ಗೆ ತಮ್ಮ ಅನಿವಾರ್ಯತೆಯನ್ನ ಮನವರಿಕೆ ಮಾಡಿಕೊಡುವ ಪ್ರಯತ್ನವಾಗಿತ್ತು. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಬೇರೆ ರಾಜ್ಯಗಳ ಚುನಾವಣೆಯ ನಂತರ ಕರ್ನಾಟಕದ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.